ಅಲ್ಲೇ ಬೆಂಡ್ಲಿ ನೀನು ನನ್ನ ನನ್ನ ದೂರ್ತಿಯ. ಅಯ್ಯೋ ಯೋ ಯೋ ದೇವ್ರಿ, ನಾನು ನಿನಗೆ ಎಷ್ಟು ಒಳ್ಳೇದಾಗಲಿ ಅಂತ ಹೇಳಿ ಬಯಸಿದ್ನೆ, ನೀನು ನನಗೆ ಮೋಸ ಮಾಡ್ತೀನಲೇ. ನನಗೆ ನೀನು ಬಾಯಿಗೆ ಬಂದಂಗೆ ಬೈತೀಯ. ಅಯ್ಯೋ ಯೋ ಯೋ ಯೋ, ನೀನು ಅವನು ಇಬ್ಬರು ಮದುವೆಯಾಗ ನನಗಿಷ್ಟ ಇಲ್ಲ ಅಂತ ಹೇಳಿ ನೀನು ಮಾತಾಡ್ತೀಯ. ನಿಮ್ಮನ್ನಿಬ್ಬರನ್ನು ಕೂಡಾಕ ಕೂಡಿಕೆ ಮಾಡಿದ್ದ ನಾನು. ಹೌದಾ? ನೀನು ಮಾತಾಡೋದಿದು ಮಾತನ? ಏನಾರ ಆಗಲಿ ವಾಯವ್ವ. ಅಯ್ಯೋ, ಹೊಸ ನೀರು ಬಂದ ಮೇಲೆ ಹಳೆ ನೀರು ಕೊಚ್ಕೊಂಡು ಹೋಗತ್ತೆ ಅನ್ನೋದು ಸುಳ್ಳಲ್ಲ ಬಿಡುವ, ಸುಳ್ಳಲ್ಲ. ಪಾಪ ನೀನು ಮಾಡ್ಬೇಕಾಗಿದ್ದ, ನಿಂದು ವಯಸ್ಸಲ್ಲ, ಅದಕ್ಕೆ ಮಾಡ್ತೀವ ನೀನು. ನಂದ ಕರ್ಮ ವಾಯವ್ವ. ಏಯ್ ಅನ್ಪೂರ್ಣಿ, ಯಾಕೆ ಅಳಕತ್ತಿ? ಅನ್ಪೂರ್ಣಿ ಒಳಬೇಡ, ಏನಾತ ಅಳಂತದು? ನಂಗೆ ಬರ್ತೈತಿ, ಸುಮ್ಮನೆ ಇರಲ್ಲೇ ಬೆಂಡ್ಲಿ, ಏನಾತು? ಅಲ್ಲ, ಮಗಳನ್ನ ಮದುವೆ ಮಾಡಿ ಕೊಟ್ಟು ಬಿಡ್ತಾನೆ ಅಂತ ಹೇಳಿ ಅಳಾಕತ್ತೇನ? ಯಾಕೆ ಅಳಕತ್ತೀಯ ಅನ್ಪೂರ್ಣಿ? ಒಳು ನಿಂದಿರ್ಸಿ, ಸ್ವಲ್ಪ ಹೇಳಿ ಏನಾತ ಅನ್ನೋದು. ಅದಕ್ಕೆಮ್ಮ, ನಾವು ಯಾರಿಗೂ ಉಪಕಾರ ಮಾಡಿ ಏನು ಪ್ರಯೋಜನ ಇಲ್ಲ, ಏನೂ ಪ್ರಯೋಜನ ಇಲ್ಲ. ನೋಡು, ಈಕಿ ಈಗ ಅಮ್ಮ ಬಂದಾನ ಅಂತ ಹೇಳಿ ಈಕಿ ನನ್ನನ್ನು ಹೊರಬದಿಗಿಟ್ಟು ಮಾತಾಡ್ತಾಳೆ. ಈಕಿ ಏನಂತ ಗೊತ್ತಾನ? ಅವನು ನಾನು ಮದುವೆ ಆಗೋದು ನಿನಗಿಷ್ಟ ಇಲ್ಲ, ಅದಕ್ಕೆ ನೀನು ಹೊಸ ಹೊಸ ರೂಲ್ಸ್ ಹಾಕಾಕತ್ತಿ ಅಂತ ಆಳಿಕಿ ನನಗೆ. ನೋಡು ಈಕಿ ಮಗಳು ಹೆಂಗದಾಳ ಈಕಿ. ಏನಂದಿ? ಈಕಿ ಇಷ್ಟೆಲ್ಲ ಮಾತಾಡೋ ಮಟ್ಟಿಗೆ ಬೆಳೆದ್ಬಿಟ್ಟಾಳನ? ಹೌದು, ಆ ಸುದ್ದಿ ಯಾಕೆ ಬಂತೀಗ? ಅವ ಸಣ್ಣ ಗೊಡಪ್ಪ ಬಂದಿದ್ದ ಇವತ್ತನ್ನಕ್ಕೇನು ಬಿಡು, ಈ ಒಂದು ತಾಸಿನ ಹಿಂದೆ ಬಂದವ. ಏನಂದ, ನಾಳೆ ಬೆಳಿಗ್ಗೆ ಟ್ರೈನಿಗೆ 6 ಗಂಟೆಗೆ ರೆಡಿಯಾಗಿರಕ್ಕೆ ಹೇಳಕ್ಕೆ ಬಂದೇನ್ರಿ ಅಂದ. ಅದಕ್ಕೂ ಮುಂಚೆ ಅವ ಅರ್ಧ ಗಂಟೆ ಮುಂಚೆನೇ ಬಂದಾನ. ಈಕಿ ಏನು ಮಾಡ್ಬೇಕು ಹೇಳಿ, ದೂರ ಕೂತ್ಕೊಂಡು ಮಾತಾಡಿಸಿ ಕಾಪಿ ಗೀಪಿ ಕೊಡ್ಲಿ, ನಾವೇನು ಬೇಡ ಅನ್ನಂಗಿಲ್ಲ. ಯಾರ್ಯಾರಿಗೆ ಕೊಡ್ತಾವಂತ ಅವನಿಗೆ ಬೇಡ ಹೇಳ್ತೇವೆ, ಕೊಟ್ಟರು ಬರ್ತೈತಿ ಅನ್ಕ. ಆದರೆ ಈಕಿ ಏನು ಮಾಡಿದ್ಲು ಕೇಳೋ, ಇವರಿಬ್ರು ರಾಸಲಿಲ್ಲ ಶುರು ಮಾಡ್ಕೊಂಬಿಟ್ಟಾರ. ಪುಣ್ಯಕ್ಕೆ ನಾನು ಬಂದೆ ಒಳಗೆ, ಅಲ್ಲಿಗೆ ನಾನು ಜೋರು ಮಾಡಿದೆ. ಮತ್ತು ಇಂಥದ್ದು ಕಂಡ ಮೇಲೆಲ್ಲ ಜೋರು ಮಾಡ್ತೀಯ, ಸುಮ್ಮನಿರ್ತಿ ಹೇಳತ್ತೀಯಮ್ಮ ನೀನು. ಹೌದಾ? ಅಯ್ಯೋ ಅಯ್ಯೋ, ಮುಂದೆ ಮತ್ತೇನಂದಿ? ಇನ್ನೇನು ಹೇಳಿವಾ, ಮದುವೆ ಆಗೋ ತನಕ ನೀನು ನಮ್ಮ ಮನೆಯಿಂದ ದೂರ ಇರ್ಪ. ಮದುವೆ ಆದ್ಮೇಲೆ ಎಷ್ಟೊತ್ತಿದ್ರು ಆಕಿ ನೀನು ಮನ್ಯಾಗ ಇರ್ತಾಳ, ಅವಾಗ ಏನಾರ ಮಾಡ್ಕೇರಿ ನೀವು. ಸೀರೆ ಮುಳ್ಳೆ ಮೇಲೆ ಬಿದ್ದರು, ಮುಳ್ಳು ಸೀರೆ ಮೇಲೆ ಬಿದ್ದರು, ಸೀರೆನ ಹರಿಯೋದು ಅಂತ ಹೇಳಿ ನಾನು ಕಳ್ಸಿನ್ವ. ನನಗೆ ಅದನ್ನ ಅಲ್ಲಿ ಮಾತಾಡಿದ್ದು ಈಗ ಹೇಳಕ್ಕೆ ಮನಸ್ಸ ಬರುವಲ್ತು, ಬಾಯಿನೂ ಬರುವಲ್ತು. ನಂಗಂತೂ ಭಾಳ ಬೇಜಾರಾಗಿ ಹೋಯ್ತು. ಈಕಿ ಕಾಪಿ ಕೇಳಿದ್ದಮ್ಮ ಅಂದ್ಲು. ಅದಕ್ಕೆ ನಾನೇನಂದೆ, ಒಂದು ಕುಡಿತಾನ ತಗೊಳವ, ಇವತ್ತಲ್ಲದ್ರೆ ನಾಳೆ, ಯಾಕೆ ತಲೆ ಕೆಡ್ಸ್ಕೊಂತಿ ಅಂದೆ. ಅಷ್ಟಕ್ಕೆ ಈಗ ನನಗೆ ಬಾಯಿಗೆ ಬಂದಂಗೆ ಮಾತಾಡಿ ಇಷ್ಟೆಲ್ಲ ರಾಮಾಯಣ ಮಾಡಿಬಿಡ್ಬೇಕ. ಅಲ್ಲ ಅತ್ತಿಗೆಮ್ಮ, ಈಗೇನು ಗೊತ್ತೈತೆ, ನಾ ಎಷ್ಟು ಕಷ್ಟ ಬಿದ್ದೇನೆ ಈಕಿನ ಬೆಳೆಸಾಕ ಅಂತ ಹೇಳಿ. ಈಗ ಬಾಯಿಗೆ ಬಂದಂಗೆ ಮಾತಾಡ್ತಾಳ. ಹೇಳಕ್ಕೀಗೆ ನೀನೇ ಹೇಳು, ಏನು ಹೇಳ್ತೀಯ, ಏನು ಬುದ್ಧಿ ಹೇಳ್ತೀಯ, ಹೆಂಗೆ ಕಳಿಸ್ಕೊಡ್ತೀಯ? ನಾನಂತರೂ ಬರೋದಲ್ಲ, ನಾಳೆ ಬೆಳಿಗ್ಗೆ 6 ಗಂಟೆಗೆ ನೀನು ಕಳಿಸ್ಬಾ ಹೋಗಕ್ಕಿನ್ನ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೋದಲ್ಲ, ಅವ್ರ ಮಾವನ ಜೋಡು ಮಾಡಿ ನಾ ಕಳಿಸ್ಕೊಡ್ತೀನಿ. ಮತ್ತು ಇವತ್ತು ರಾತ್ರಿ ನಾನು ನಮ್ಮನೆ ಕಳಿಸ್ಬಿಡು. ನೀನು ಬಾ, ಅಲ್ಲೇ ಮಕ್ಕಾವಂತಿ. ಲೇ ಪರಿಮಳ, ನಿನಗೇನು ತೆಲಿಗಿಲಿ ಸರಿ ಐತೇನಿಲ್ಲ ನಿನಗೆ? ನಿಮ್ಮವ್ವ ಎಷ್ಟು ಕಷ್ಟ ಬಿದ್ದಾಗ ಗೊತ್ತಾನ ನಿನ್ನ ಬೆಳೆಸಾಕ. ನಿಮ್ಮಪ್ಪ ಏನು ನೀ ಸಣ್ಣಕ್ಕಿದ್ದಾಗ ಹೋಗ್ಬಿಟ್ಟ. ಎಷ್ಟು ಕಷ್ಟ ಬಿದ್ದಾಳ, ಅಷ್ಟು ಕಷ್ಟ ಬಿದ್ದಾಳ. ಈಗ ನೀನು ನಾಟಕ ಮಾಡ್ತೇನ, ಒಂದು ಒಳ್ಳೆ ಮನೆ ಸೇರಲಿ ಅಂತ ಹೇಳಿ ಆಕಿ ಪಡಬಾರ್ದು ಕಷ್ಟಪಟ್ರೆ ಈಗ ನಿನಗೆ ಬುದ್ಧಿ ಬೆಟ್ಟಾಗೈತನ, ಹೌದಲ್ಲ? ಹಂಗೆ ಬಿಟ್ಟಿದ್ರೆ ಮತ್ತೆ ಬೇಡ, ಸುಮ್ಮನೆ ಮಾತಾಡೋದು ನಾವು ಈಗ ಹೆಚ್ಚಕತಿ. ಅದೆಲ್ಲ ಬಿಡು. ನಿಮ್ಮವ್ನ ಹತ್ರ ತಪ್ಪತ್ತಂತ ಕೇಳ್ಕೊಂಡು ಮಕ್ಕ ತೊಳ್ಕೊಂಡು ಹೋಗಿ ಒಂದು ಕಪ್ ಚಾ ಮಾಡ್ಕೊಂಡು ಹೋಗಿ. ನಿಮ್ಮ ಹೋಗಿ ನೋಡು, ಹತ್ತು ಹೆಂಗೆ ಆಗ್ಬಿಟ್ಟಾಳ ಆಕಿ. ಎತ್ತಿ ನಾ ಚಾನು ಮಾಡಲ್ಲ, ಏನು ಮಾಡಂಗಿಲ್ಲ. ನಾನು ಅವರು ಕಾಪಿ ಕೇಳಿದ್ರೆ ಗೊತ್ತೇನ, ಒಂದೇ ಲೋಟ ಕಾಪಿ ಮಾಡ್ಕೊಂಡು ಬಾ ಅಂದ್ರೆ ಎಷ್ಟು ಆಸೆಯಿಂದ ಬಂದಿದ್ರು. ಅವ ಕಾಪಿ ಕುಡಿದು ಹೋಗೋವರೆಗೂ ಸುಮ್ಮನೆ ಇರ್ಬೋದಾಗಿತ್ತು, ಅದಲ್ಲ? ಅವ್ವ ಎಷ್ಟು ಮಾತಾಡಿದ್ಲು ಗೊತ್ತೇನು? ಪರಿಮಳ, ಕಾಪಿ ಏನು ಅವನಿಗೆ ಊಟನ ಮಾಡಿಸುವಂತೆ ನೀನು. ನಾ ಹೇಳ್ದಂಗೆ ಕೇಳು ಫಸ್ಟು. ನಾ ಹೇಳಿದ್ದೀನಿ, ಒಳ್ಳೇದಕ್ಕೆ ಹೇಳ್ತಾನೆ ಕೆಟ್ಟದಕ್ಕೆ ಹೇಳ್ತಾನೆ. ಹೋಗು, ನಿಮ್ಮ ಚಾ ಮಾಡ್ಕೊಂಡು ಹೋಗು, ನಾನು ಬರ್ತಾನೆ ಅಡಿಗೆ ಮನೆಗೆ. ಅಲ್ಲಿ ಮಾತಾಡೋಣ ನಾನು ನೀನು, ನಡಿ. ಇಲ್ಲೇ ಇರ್ತೇವ? ಇಲ್ಲ, ನನಗೆ ಭಾಳ ಬೇಜಾರಾಗಿತ್ತು ನೋಡತ್ತವ. ನಾನು ಏನೇನೂ ಮಾಡಂಗಿಲ್ಲ. ನಾ ಹೇಳಿದ್ದು ಒಂದು ಸರಿ ಕೇಳು ನೀನು. ಎದ್ದ ಅಡಿಗೆ ಮನೆಗೆ ಬಾ ನೀನು, ನಡಿ. ಅತ್ತಿ ಆತು, ನಡಿ ಹೋಗೋಣ, ನಡಿ. ನೀ ಹೇಳಿದ ಮೇಲೆ ಆತು. ಅಲ್ಲ ಎತ್ತಿ, ಹೇಳ್ದೇಳ ಕಾಪಿ ಏನು ಊಟನ ಮಾಡಿಸುವಂತೆ ಅಂದೇಳ, ಹೆಂಗೆ ಹೇಳ? ಅವರು ಹೋಗ್ಯಾರ ನನ್ನ ಮನಸ್ಸಿಗೆ ಸೊರಿನ ಅನಿಸ್ವಲ್ತು ಗೊತ್ತಾನ. ನಂಗೆ ಭಾಳ ಬೇಜಾರಾಗ್ಬಿಟ್ಟತ್ತೆ. ಎತ್ತಿ ಹೇಳ, ಊಟ ಅಂದೆಲ್ಲ ಹೆಂಗೆ ಮಾಡ್ಸೋದು? ಹೋ ಊಟ ಮಾಡ್ಸಬೇಕಂತೇಳಿ ಹಠ ಹಿಡ್ಕೊಂಡ ಕುಂತ್ಬಿಟ್ಟೇನ? ಹಂಗಾರ ಒಂದು ಕೆಲಸ ಮಾಡ್ಬೇಕಾಗತ್ತೆ ನೋಡು. ನಾ ಹೇಳಿದೆ ಹೆಂಗೆ ನೀ ಅಷ್ಟು ಮಾಡಿದಿ ಅಂದ್ರೆ
ರಾಣಿ ನೀನ ಹಾಕಿ, ಅವ್ರ ಮನೆ ರಾಣಿ ನೀನ ಹಾಕಿ, ದೊಡ್ಡ ಗೌಡತಿ ಆಕಿ ನೋಡು ನೀನು. ನಾ ಹೇಳಿದ ಕೆಲಸ ಅಷ್ಟು ಮಾಡ್ಬೇಕು, ಮತ್ತೆ ಅದು ಮಾಡಂಗಿಲ್ಲ ನಾ ಇದು ಮಾಡಂಗಿಲ್ಲ ಅಂತ ಎಲ್ಲ ಹೇಳಂಗಿಲ್ಲ. ಅಲ್ಲ ಎತ್ತಿ ಹೋದ್ರೆ ನೀ ಹೇಳಿದ್ರಾಗ ಏನಾರ ತಪ್ಪು ಗಿಪ್ಪಿದ್ದಿದ್ರ ನಾನೆಲ್ಲ ಅದನ್ನೂ ಮಾಡ್ಬೇಕನ? ಏಯ್ ಹುಚ್ಚು ಹುಡುಗಿ, ನೀನು ಭಾಳ ಹುಚ್ಚಿದ್ದೀರಿ. ಈಗ ನಿನಗೆ ಹುಚ್ಚು ಕುದುರೆ ಬೆನ್ನು ಹತ್ತಿ ನೋಡು ನೀನು. ಅದಕ್ಕೆ ನಿನ್ನ ಮನಸ್ಸು ಒಂದು ಬದಿಗೆ ನಿಲ್ಲುವಲ್ತು. ಅದನ್ನೆಲ್ಲ ಬದಿಗಿಡು. ಇನ್ನು 10 ವರ್ಷ ಕಳೆದ ಮೇಲೆ ಯೋಚನೆ ಮಾಡಿದ್ರೆ ನಾನು ಆವಾಗ ಮುಂದೆ ಒಂಚೂರು ಯೋಚನೆ ಮಾಡಿ ಚಲೋ ಗಂಡನ ಆಸ್ತಿ ಇರೋನು ಮದುವೆ ಆಗಿದ್ರೆ ಚಲೋ ಇತ್ತು ಅಂತ ನಿನಗೆ ಅನಿಸ್ತತ ಆವಾಗ, ಹೌದಲ್ಲ? ಅದಕ್ಕೆ ಈಗ ಮುಂಜಾಗ್ರತೆಯಿಂದ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಕಿವಿ ಕೊಡು, ನಾ ಹೇಳ್ತೇನೆ. ನಾ ಹೇಳ್ದಂಗೆ ನೀ ಮಾಡು, ಆಮೇಲೆ ನಾನು ಊಟಕ್ಕೆ ಅರೇಂಜ್ ಮಾಡ್ತೇನೆ. ಎತ್ತಿ ನೀ ಹೇಳ್ದಂಗೆ ಕೇಳಿದ್ರೆ ಮಾತ್ರ ಊಟಕ್ಕೆ ರೆಡಿ ಮಾಡ್ತಿ, ಹೋದಲ್ಲ? ಏಯ್, ನಾ ಹೇಳಿದ್ ಒಂದ ಮಾತ, ರೆಡಿ ಮಾಡ್ತೀನಿ ಅಂದ್ರೆ ಮಾಡ್ತೇನೆ. ಹಾಂ, ಏನು ಮಾಡ್ಬೇಕಂತ ನಾ ಹೇಳ್ತೇನೆ, ನೀ ಕಿವಿ ಕೊಡು. ಅಥವಾ ನಂಗೆ ಭಾಳ ಖುಷಿ ಆಯ್ತು ಎತ್ತಿ. ಆದ್ರೆ ನನ್ನ ಕಿವಿ ಕಿತ್ತು ಕೊಡಕ್ಕೆ ಬರಂಗಿಲ್ಲ, ಏನು ಮಾಡಲಿ? ಭಾಳ ದಡ್ಡಿದಿ ನೀನು, ದಡ್ಡಿ. ಮುಂದಕ್ಕೆ ಬಾ ಅಂದೆ. ಕಿವಿ ಕೊಡು ಅಂದ್ರೆ ಕಿವಿನ ಕಿತ್ತು ಕೈಯಾಗಿಡು ಅಂತಲ್ಲ, ಮುಂದಕ್ಕೆ ಬಗ್ಗು, ನಾ ಹೇಳ್ತೇನೆ ನಿನಗೆ ಏನು ಮಾಡ್ಬೇಕಂತ ಹೇಳಿ ಅಂತ. ಅಯ್ಯೋ ಅತ್ತಿ, ಇಷ್ಟೆಲ್ಲ ಮಾಡ್ಬೇಕ ನಾನು? ಅಯ್ಯೋ, ಏನಾರ ಡೌಟ್ ಬಂದ್ರೆ, ಅವ್ರು ಏನಾರ ಅನುಮಾನ ಬಂದ್ಬಿಟ್ರೆ? ಯಾರಿಗೆ ಏನು ಅನುಮಾನ ಬರಂಗಿಲ್ಲ, ಅದೆಲ್ಲ ಇವತ್ತು ರಾತ್ರಿನ ಆಗ್ಬೇಕು. ನೆನಪೈತೇನ? ನಾಳೆ ಬೆಳಗ್ಗೆ 6 ಗಂಟೆ ಟ್ರೈನಿಗೆ ಹೋಗಕ್ಕೆ ನೀನು, ಗೊತ್ತಾತಾ? ಅದೆಲ್ಲ ಇವತ್ತು ಆಗ್ಬೇಕು, ನೆನಪಿರ್ಲಿ. ನಾನು ಬರ್ತೇನೆ ನೀನು ಕರ್ಕೊಂಡು ಹೋಗಕ್ಕೆ. ಹ್ಞೂ ಅತ್ತಿ, ಆತ್, ನೀ ಹೇಳ್ದಂಗೆ ಆಗಲಿ. ಹಂಗಾರ ಈಗ ಚಲೋ ತಂಗ 2 ಲೋಟ ಚಹಾ ಮಾಡ್ಕೊಂಡು ಸ್ವಲ್ಪ ಮಡಿಕೆ ಎತ್ಕೊಂಡು ತೊಗೊಂಡು ಬಾ. ನಾನು ನಿಮ್ಮವ್ವ ಕುತ್ಕೊಂತೇವಲ್ಲಿ, ನಿಮ್ಮವ್ವಗ ನಾನು ಸಮಾಧಾನ ಮಾಡ್ತೇನೆ. ಹ್ಞೂ ಐತಿ, ಆತು ಚಹಾ ಫಸ್ಟ್ ಕ್ಲಾಸ್ A1 ಚಹಾ ಮಾಡ್ಕೊಂಬರ್ತೇನೆ, ಮಸಾಲ ಚಹಾ. ಕುಡಿವಂತಿ, ನಾ ತಗೊಂಬರ್ತೇನೆ. ಅತ್ತಿ ಹೇಳಿದ್ದು ನೋಡ್ಬಿಟ್ರೆ ಏನು ಖುಷಿ ಆಕತಿ, ಎಷ್ಟು ಖುಷಿ ಆಕತಿ. ಆದ್ರೆ ಏನೇ ಹೇಳಿ, ಅರ್ಧ ಕೆಲಸ ಕಷ್ಟ ಐತೆ, ಅದ್ರಾಗ ಅರ್ಧ ಭಾಳ ಖುಷಿ ಕೊಡತ್ತೈತಿ. ಏನಾರಾಗಲಿ, ಇವತ್ತು ಗೌಡ್ರ ಮಗನಿಗೆ ಊಟ ಅಂತೂ ಹಾಕ್ತಾನಲ್ಲ, ಖುಷಿನ ಖುಷಿ. ಕತ್ಲೆ ಯಾವಾಗಾದಿತ್ತೋ, ರಾತ್ರಿ ಯಾವಾಗಾದಿತ್ತೋ ಅಂತ ಕಾಯ್ತಾ ಅದ. ನಾನಂತರೂ ಒಂದು ಫೋನ್ ಮಾಡಿಬಿಡ್ಲಿ ಅನ್ನ ಗೌಡ್ರಿಗೆ. ಎಲ್ಲ ಫೋನ್ ಮಾಡಿ ವಿಷಯ ತಿಳಿಸ್ಬಿಡೋದು ಸುಖ, ಹೌದಲ್ಲ? ಹಂಗೆ ಮಾಡಿಬಿಡ್ತೇನೆ, ಫೋನ್ ಹಚ್ತಾನೆ ಅವರಿಗೆ. ಯವ್ವ ನಂಗೆ ಎಷ್ಟು ನಾಚಿಕೆ ಆಗತ್ತೆ ಅಂದ್ರೆ ಅಷ್ಟು ನಾಚಿಕೆ ಆಗತ್ತಿ. ಅಯ್ಯೋ ದೇವ್ರೆ, ಏನು ಮಾಡಲಿ, ನೆನೆಸ್ಕೊಂತನ ಖುಷಿ ಉಕ್ಕಿ ಹರಿ ಹಾಕತ್ತೆ ಬಿಡತ್ತೆ. ಆದರೂ ಏನೇ ಹೇಳು, ನಮ್ಮ ಅತ್ತಿ ಗ್ರೇಟ, ಎಲ್ಲದನ್ನು ವ್ಯವಸ್ಥೆ ಮಾಡಿ ರೆಡಿ ಇಟ್ಟಿರ್ತೇನೆ ಅಂದಲ್ಲ, ಅದಕ್ಕೆ ಅಕ್ಕಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದ್ದೆ. ಆಗಲಿ ನೋಡೋಣ ಏನೇನು ಆಕತ್ತೆ. ಆದ್ರೆ ನಮ್ಮ ಅತ್ತೆ ಮಾತ್ರ ಬಂಗಾರದಂತ ಅತ್ತಿ. ನಡಿವಾ, ಚಾ ಮಾಡ್ಕೊಂಡು ಹೋಗೋಣ, ಕಾಯ್ತೀನಿ ಅಂದಾಳ. ವೀಕ್ಷಕರೆಲ್ಲರೂ ಹೆಂಗಿದ್ರಿ? ಆರಾಮಿದ್ರೆ? ನಾನಂತೂ ಭಾಳ ಚೆನ್ನಾಗಿದ್ದೇನೆ, ನೀವು ಎಲ್ಲರೂ ಭಾಳ ಚೆನ್ನಾಗಿದ್ದೀರಿ ಅಂತ ನಾನು ತಿಳ್ಕೊಂಡು. ಮತ್ತು ಇವತ್ತಿನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ರಿ ಎಲ್ಲರೂ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಈಗ ಟೀ ಮಾಡೋ ಸಮಯ ಆಗಿದೆ. ಅಲ್ಲಿ ಹೊರಗೆ ನಮ್ಮ ಅತ್ತಿ ನಮ್ಮವ್ವ ಇಬ್ಬರು ಕಾಯಕತ್ತಾರ. ಟೀ ಮಾಡ್ಕೊಂಡು ತೊಗೊಂಡು ಹೋಗೋಣ. ಏ ಅನ್ಪೂರ್ಣಿ, ಹೋಗ ಮುಖ ತೊಳ್ಕೊಂಡು ಬಾ, ಹೋಗ. ನೀ ಹೇಳು ಅತ್ತಿಗೆಮ್ಮ, ಹೇಳಿದೇನ ಅಕ್ಕಿಗೆ ಎಲ್ಲ ತಿಳಿಸಿ ಹೇಳಿದೇನು? ಹೇಳೇನಿ. ಬರೀ ಇದನ್ನಷ್ಟ ಹೇಳಿಯ, ಎಲ್ಲದನ್ನು ಹೇಳಿಯೇ? ನಾವಿಬ್ರು ಮಾತಾಡಿದ್ದನ್ನು ಹೇಳಿಯೇನ? ಅಲ್ಲ ಅನ್ಪೂರ್ಣಿ, ಅದನ್ನು ಬಿಡಕ್ಕೆ ಸಾಧ್ಯನಾ? ಆಗೋಡಪ್ಪ, ನಿನಗೆ ಮಾಡಿದ ಮೋಸನ ನಾನು ಮರೆಯೋಕ್ಕೆ ಸಾಧ್ಯನಾ? ಅದೆಲ್ಲ ಏನು ಮರೆಯೋ ಸೀನಿಲ್ಲ, ಎಲ್ಲದು ಹೇಳಿನ ತಗೋ ಅಕ್ಕಿಗೆ. ಇವತ್ತೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತಲೂ ಹೇಳಿನಿ ನಾನು ಅಕ್ಕಿಗೆ. ನೀ ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಈಗ ಚಾ ತರ್ತಾಳೆ ಅಕ್ಕಿ, ಕುಡಿದು ನೀನು ನಮ್ಮ ಮನೆಗೆ ನಡಿ. ಅಕ್ಕಿಗೆ ನಾನೆಲ್ಲ ಹೇಳಿನಿ, ಹಂಗೆ ಬರ್ತಾಳೆ ಅಕ್ಕಿ. ಅತ್ತಿಗೆಮ್ಮ, ಎಲ್ಲ ಕೆಲಸ ಭಾಳ ಹುಷಾರಿಂದ ಆಗ್ಬೇಕು ನೋಡು. ಮತ್ತು ಅನ್ನಪೂರ್ಣಿ, ಆಕಿ ನಿನ್ನ ಮಗಳಲ್ಲ, ನನ್ನ ಮಗಳಂತ ನಾ ಸಾಕೇನೇಕಿನ. ನೀ ಚಿಂತೆ ಮಾಡಬೇಡ. ಅವ ನಿನಗೆ ಮಾಡಿದ ಮೋಸಕ್ಕೆ ಇದ್ರ 10ರಷ್ಟು ನಾವು ರಿವೆಂಜ್ ತಗೊಳಕಬೇಕು. ನೀ ತಲೆ ಕೆಡಿಸ್ಕೊಬೇಡ. ನೀ ನಡಿ ಮನೆಗೆ, ಕಲ್ಯಾಣಿ ಅಡುಗೆ ಮಾಡಿರ್ತಾಳ, ಸಂಜೆ ಮುಂದೆ ಊಟ ಮಾಡೋಣ ಅಂತಲ್ಲೇ. ಈಗೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿಟ್ಟು ಬರ್ತೇನೆ, ನಡಿ. ನಾನು ತಂಗಾರ ನನಗೂ ಆಕಿಗೆ ನಾ ಹೆಂಗೆ ಹೇಳಪ್ಪ ಅಂತ ಹೇಳಿ ಯೋಚನೆ ಮಾಡಿದ್ದೆ. ಎಲ್ಲದು ನೀನೇ ಹೇಳಿದ್ದೆ, ಚಲೋ ಆತು. ತಂಗಾರ ಹಂಗೆ ಮಾಡೋಣ ಅಂತಗ. ಏನ ಅನ್ನು ಅತ್ತಿಗೆಮ್ಮ, ಎಲ್ಲದು ಇದು ಮುಗಿದು ಒಂದು ಹಂತಕ್ಕೆ ಹತ್ತವರೆಗೂ ಜನ್ಮಕ್ಕೆ ಸಮಾಧಾನ ಇಲ್ಲ ನೋಡು. ಮತ್ತು ನೀನು ಕಲ್ಯಾಣಿಗೆ ನಿನ್ನ ಮಗನಿಗೆ ಇಬ್ಬರಿಗೆ ಹೇಳಿಯೇನು? ನಮ್ಮಿಬ್ಬರು ಗುಟ್ಟು ನಮ್ಮಿಬ್ಬರು ಹೊಟ್ಟೆಯಾಗ ಐತಿ, ಗೊತ್ತಾನ? ನಾ ಕಲ್ಯಾಣಿಗೆ ಹೇಳಿಲ್ಲ, ನನ್ನ ಮಗನಿಗೆ ಹೇಳಿಲ್ಲ. ಗುಟ್ಟು ಯಾರಿಗೂ ಹೇಳಂಗಿಲ್ಲ. ಹಂಗೆ ನಾನು ನೀನು ಇಬ್ಬರ ಬಲ್ಲಿವಿ ಇದ್ರ ಗುಟ್ಟು. ಇದು ನಮ್ಮ ಹತ್ರನೇ ಇರಲಿ. ಆತು ಬಿಡುವ, ಪುಣ್ಯ ಬಂತ ನಿಂಗೆ. ಹಂಗೆ ಮಾಡಂತ ಹಂಗಾರ
ಏನು ಮಾಡಕತ್ತಾಳ ನಿನ್ನ ಸೊಸಿ ಚಾಗಿ ಮಾಡ್ತೇನೆ ಅಂದ್ಲ ಏನಾರ ಅಂದ್ಲ ನಾ ಹೇಳಿದ್ಮೇಲೆ ಮುಗಿದು ಹೋತು ಪುಣಿ ಎರಡು ಮಾತಿಲ್ಲ ಮಾಡ್ತಾಳ ತಗಾಕಿ